ಅಪ್ಪಾಜಿ, ಮುಂದೊಂದು ತಿಂಗಳು 4ನೇ ತಾರೀಕು ನನ್ನ ಮಗಳು ಮೇಘನನ ಮದುವೆ, ನಿಮ್ಮ ಮಗ ವಿಕ್ರಮ್ ಸಿಂಹ ಅವ್ರ ಜೊತೆ. ನೀವು ಹೇಳಿದಾಗೆ ನಾರಾಯಣಪಟ್ಟಣದ ಹೊಳೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲೇ ಮಾಡ್ತಾಯಿದ್ದೀನಿ. ತಾವು ಕುಟುಂಬ ಸಮೇತರಾಗಿ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದೊಂದರಿಂದ ನಾನು ನಿಮ್ಮನ್ನು ಕಂಡ್ರೆ ನನಗೆ ತುಂಬ ಗೌರವ. ನೋಡಿ, ಈ ಸಂಪ್ರದಾಯಗಳನ್ನೆಲ್ಲ ನಾನು ಎಷ್ಟು ನೆರವೇರಿಸ್ತೀನಲ್ಲೋ ನನಗಂತೂ ಗೊತ್ತಿಲ್ಲ, ಆದರೆ ನೀವು ಮಾತ್ರ ತುಂಬ ಹೃದಯದಿಂದ ನೆರವೇರಿಸ್ತೀರ. ನೋಡಿ, ನೀವು ನಿಮ್ಮ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಆ ಭಗವಂತನ ಬೇಡ್ಕೊತೀನಿ. ನೀವು ಇನ್ನೂ ಸಂಪ್ರದಾಯನ ಮರೆತಿಲ್ಲ ಅಪ್ಪಾಜಿ. ನೀವೆಲ್ಲರೂ ಊಟ ಮಾಡ್ಕೊಂಡೇ ಹೋಗ್ಬೋದಿತ್ತು. ಬೇರೆ ಯಾವುದೇ ಸಮಯ ಆಗಿದ್ದಿದ್ರು ನಿಮ್ಮ ಮನೇಲಿ ಊಟ ಮಾಡ್ಕೊಂಡೇ ಹೋಗ್ತಾ ಇದ್ವಿ. ನಿಮ್ಮ ಮನೇಲಿ ಊಟ ಮಾಡೋಕ್ಕೆ ನಮ್ಮ ಯಾವ ಮುಜುಗರನೂ ಇಲ್ಲ. ಸಂಬಂಧಗಳು ಬೆರೆಯೋವರೆಗೂ ಉಪ್ಪು ತಿನ್ನಬಾರ್ದು ಅಂತಾರೆ. ಇನ್ನೊಂದು ಸಲ ಮಾಡ್ತೀವಿ ಅಪ್ಪಾಜಿ. ಎಂಥ ಮಾತು ಹೇಳಿದ್ರಿ ಮೂರ್ತಿಗಳೇ, ನಿಮ್ಮ ಜೊತೆ ಸಂಬಂಧ ಮಾಡಿದ್ದು ನನಗೆ ತುಂಬ ಸಂತೋಷ ಆಗ್ತಿದೆ. ಆದರೆ ಸಂಬಂಧ ಸೇರಿದ ಸಮಯನೇ ಸರಿಯಾಗಿಲ್ವಲ್ಲ. ಯಾಕಮ್ಮ ಅವ್ರೆ ಹಾಗಂತೀರಿ? ಇನ್ನೇನು, ನೀವೇನು ನಿಶ್ಚಿತಾರ್ಥ ಶುಭ ಕಾರ್ಯ ಅಂತ ಮಾಡಿದ್ರಿ, ಆದರೆ ಅವತ್ತು ಆ ಮನೆಗೆ ಇನ್ಸ್ಪೆಕ್ಟರ್ ಸತ್ತೋದ ಅನ್ನೋ ಸುದ್ದಿ ಬಂತು. ಆಗ್ಲಿಂದ ನನ್ನ ತಲೆಯಲ್ಲಿ ಇದು ಅಪಶಕ್ನ ಅಂತಾನೆ ಕೂತಿದೆ. ನಾಗಲಕ್ಷ್ಮಿ, ಅಪಶಕ್ನ ಅನ್ನೋದು ನಿನ್ನ ಬಾಯಿನಲ್ಲಿ ತುಂಬಿಕೊಂಡಿದೆ. ಅಣ್ಣ, ಅವತ್ತು ಆ ಇನ್ಸ್ಪೆಕ್ಟರ್ ಸಾವಾಗಿದ್ದಕ್ಕೂ ಈ ನಿಶ್ಚಿತಾರ್ಥಕ್ಕೂ ಏನು ಸಂಬಂಧ? ಸಂಬಂಧ ಇರೋ ಅಷ್ಟೊತ್ತಿಗೆನೆ ನಿಶ್ಚಿತಾರ್ಥದ ಮನೆಗೆ ಇನ್ಸ್ಪೆಕ್ಟರ್ ಸಾವಿನ ಸುದ್ದಿ ಬಂದಿದ್ದು. ಈಗೇನೂ ಪರವಾಗಿಲ್ಲ, ಮುಂದೆ ಹೆಚ್ಚು ಕಮ್ಮಿ ಆದ್ರೆ ಪ್ರಪಂಚದಲ್ಲಿ ಎಷ್ಟೋ ಶುಭ ಕಾರ್ಯಗಳು ನಡೀತಾ ಇರ್ತವೆ. ಅಂಥ ಸಮಯದಲ್ಲಿ ಆಕಸ್ಮಿಕವಾಗಿ ಎಷ್ಟೋ ಸಾವುಗಳು ಆಗ್ತವೆ. ಅದೆಲ್ಲ ಅಪಶಕ್ನ. ಅಪ್ಪಾಜಿ, ನಾವೇನು ಬರ್ತೀವಿ. ಮೂರ್ತಿಗಳೇ, ನೀವು ಬಸ್ನಲ್ಲಿ ಹೋಗೋದು ಬೇಡ, ನಾನು ಕಾರ್ನಲ್ಲಿ ಡ್ರಾಪ್ ಮಾಡಿಸ್ತೆ. ಬೇಡಪ್ಪಾಜಿ, ನಿಮ್ಗೆ ಯಾಕೆ ತೊಂದರೆ? ಇದರಲ್ಲಿ ತೊಂದರೆ ಏನು ಬಂತು? ನೀವು ನಮ್ಮ ಬೀಗ್ರನ್ನ ವಿಚಾರಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಬಾಬಾ, ನೀವು ಬಸ್ಸಲ್ಲಿ ಹೋಗೋದು ಬೇಡ. ಡ್ರೈವರ್, ಇವನ್ನ ಕರ್ಕೊಂಡೋಗಿ ಮನೆಗೆ ಡ್ರಾಪ್ ಮಾಡ್ಬ. ನಾನು ಬರ್ತೀವಮ್ಮ. ಬಂದ ಮೇಲೆ ಹೃದಯ ಕನಸುಗಳ ಪಾಕಶಾಲೆ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ, ಬೀಗ್ರ ಥರ ನಡ್ಕೊ ಅಂತ ಹೇಳಿದ್ದೀನಿ. ಅವ್ರು ನೋಡಿದ ಕೂಡಲೇ ಅವ್ರ ಕಾಲ್ಗೆ ಹೋಗಿ ಬಿದ್ಬಿಡೋದಾ? ಹುಟ್ಟು ಗುಣ ಸುಟ್ಟರು ಹೋಗಲ್ವಂತೆ. ಅಲ್ಲಪ್ಪ, ಅವ್ರಿಗೇನು ಮರ್ಯಾದೆ ಕೊಡ್ಬೇಡ ಅಂತ ಹೇಳಿದ್ವಾ ನಾವು? ನಮಗೂ ಅವ್ರ ಮೇಲೆ ಗೌರವ ಇದೆ. ನಾವು ಕೊಡೋ ಮರ್ಯಾದೆಯಿಂದ ಅವ್ರಿಗೆ ಮುಜುಗರ ಆಗ್ಬಾರ್ದಪ್ಪ. ಯಜಮಾನ್ರು ಯಾವತ್ತಿದ್ರು ಯಜಮಾನ್ರೆ. ಅವ್ರಿಗೊಂಚೂರು ಅಹಂಕಾರ ಇಲ್ಲ, ಗರ್ವ ಇಲ್ಲ. ಆದ್ರೆ ಆ ನಾಗಲಕ್ಷ್ಮಿ ಇದಾರಲ್ಲ, ಅವ್ರು ಎಷ್ಟು ಕೊಬ್ಬಿರ್ಬೇಕು. ಕಿರಿಕ್ ಮಾಡ್ತಾರಪ್ಪ, ನಮ್ಮನೆ ಅವಮಾನ ಮಾಡ್ತಾರೆ. ದೊಡ್ಡವರು ಕಣೆ, 2 ಮಾತು ಜಾಸ್ತಿ ಹೇಳ್ತಾರೆ. ನಾವು ಬಡವರು, ಸಹಿಸ್ಕೋಬೇಕು. ನಾನು ಯಜಮಾನ್ರ ಕಾಲದ ತಕ್ಷಣ
ಚಿಕ್ಕವನಾಗ್ಬಿಟ್ನಾ? ಈ ವಿಷಯದಲ್ಲಿ ಮೂರ್ತಿ ಯಾವತ್ತೂ ಬದಲಾಗಲ್ಲ. ಮದುವೆ ವಿಷಯದಲ್ಲಿ ಯಜಮಾನ್ರು ಏನು ಹೇಳಿದ್ರು ಗೊತ್ತಾ? ಮದುವೆನ ನಾವೇ ಮಾಡ್ಕೋತೀವಿ ಅಂದ್ರು. ಯಾಕೆ ಗೊತ್ತಾ? ನನ್ನ ಪರಿಸ್ಥಿತಿ ಅರ್ಥ ಆಗಿರತ್ತವ್ರಿಗೆ ಮೂರ್ತಿ ಮದುವೆ ಮಾಡ್ತಾನೋ ಇಲ್ವೋ ಅಂತ ಯೋಚನೆ ಮಾಡಿರ್ತಾರೆ. ಅಂಥ ಒಳ್ಳೆ ವ್ಯಕ್ತಿಗಳವರು. ಹಾಗಾದ್ರೆ ಮದ್ವೆ ಅವರೇ ಮಾಡ್ತಾರಂತ? ಹಾಗಂತ ಹೇಳಿದ್ರು, ನಾನು ಒಪ್ಕೊಳ್ಳಿಲ್ಲ. ನನ್ನ ಮಗಳ ಮದುವೆ ನಾನೇ ಮಾಡ್ತೀನಿ ಅಂತ ಅಂದೆ. ಅಪ್ಪ, ಮದ್ವೆ ಅಂದ್ರೆ ಸುಲಭ ಏನಪ್ಪ? ಹೇಗ್ ಮಾಡ್ತೀಯಾ? ಸಾಹೇಬ್ರ ಕಡೆಯಿಂದ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಅವರೆಲ್ಲ ಇಷ್ಟಪಡೋ ಹಾಗೆ ಮದ್ವೆ ಮಾಡೋಕ್ಕಾಗತ್ತೇನಪ್ಪ? ಈ ವಿಷಯದಲ್ಲಿ ಸಾಹೇಬ್ರು ಅವ್ರ ದೊಡ್ಡತನನ ಮೆರೆದ್ಬಿಟ್ರು. ನಾರಾಯಣಪಟ್ಟಣ ದೇವಸ್ಥಾನದಲ್ಲೇ ಮದುವೆ ಆಗಬೇಕು, ಮದುವೆ ತುಂಬಾ ಸಿಂಪಲ್ ಆಗಿ ಮಾಡಿ ಅಂತಾನೂ ಹೇಳ್ಬಿಟ್ರು. ಹಾಗಂತ ತುಂಬಾ ಸಿಂಪಲ್ ಆಗು ಮಾಡೋಕ್ಕಾಗಲ್ಲ. ಮಾಡ್ತಿರೋದು ಮೊದಲನೇ ಮದುವೆ, ಊರ್ ಜನಕ್ಕೆ ಒಂದು ಊಟ ಕೊಡೋದು ಬೇಡವೇನೆ? ಬಿಡು, ಈ ಮೂರ್ತಿ ಅವನ ಲೆವೆಲ್ಗೆ ಮಾಡೇ ಮಾಡ್ತಾನೆ. ಹಾಗಾದ್ರೆ ಚೌಲ್ಟ್ರಿ ನಡೆಯಲ್ವಾ ಅಕ್ಕನ ಮದ್ವೆ? ನರಸಿಂಹಸ್ವಾಮಿ ದೇವಸ್ಥಾನಕ್ಕಿಂತ ಬೇಕೇನೆ ಮದುವೆ ಮಾಡೋಕ್ಕೆ ಜಾಗ? ದೇವಸ್ಥಾನ ಅಂದ್ರೂ ಇನ್ನು ಕಡಿಮೆ ಖರ್ಚಾಗತ್ತೇನಪ್ಪ? ಇನ್ನು ಊಟ ಅಂತೆಲ್ಲ ಹೋದ್ರೆ ತುಂಬಾನೇ ಖರ್ಚಾಗುತ್ತೆ. ಜಾಸ್ತಿ ದುಡ್ಡು ಖರ್ಚು ಮಾಡಬೇಡ, ಸಾಲ ಅಂತೂ ಮಾಡಲೇಬೇಡ. ಮೇಘನ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹಿರಿಕರು ಹೇಳಿಲ್ವೇನೆ? ನೀನೇನು ಯೋಚನೆ ಮಾಡಬೇಡ, ನಾನು ಮದುವೆ ಮಾಡ್ತೀನಿ. ಅದೇ ಹೇಗ್ ಮಾಡ್ತೀಯಾ? ರಾಮ ರಿಟೈರ್ಡ್ ಆಗುತ್ತೆ, PF ದುಡ್ಡಿದೆ, ಪೆನ್ಷನ್ ಬರುತ್ತೆ, ಸರ್ಕಾರಿ ನೌಕರ ಕಣೆ ನಾನು. 4 ಜನಕ್ಕೆ 4 ಕಾಸು ಕೇಳಿದ್ರೆ ಕೊಡಲ್ಲ ಅಂತಾರ? ಯಾರ ಹತ್ರನೂ ಕೈ ಚಾಚ್ಬೇಡಪ್ಪ, ನನ್ನ ಮಾತು ಕೇಳು. ಸಾಲ ಮಾಡಬೇಕು ಕಣೆ, ಸಣ್ಣ ಪುಟ್ಟ ಸಾಲ ಮಾಡ್ತೀನಿ, ಒಂದೊಂದು ಪೈಸಾನು ಬರೆದಿಡ್ತೀನಿ. ಸಾಲಗಾರ ಅನ್ನಿಸ್ಕೊಳ್ಳಲ್ಲ, ಎಲ್ಲಾನು ಚುಕ್ತಾ ಮಾಡ್ತೀನಿ. ನಿನ್ ಪಾಡಿಗೆ ನೀನು ಮದುವೆ ಮಾಡ್ಕೊಂಡು ಸಾಹೇಬ್ರ ಜೊತೆ ಡೆಕೋರೇಷನ್ ಮಾಡಿದ ಕಾರಲ್ಲಿ ಹೋಗ್ತಾ ಇರೋದನ್ನ ನೋಡಿ ಕಣ್ತುಂಬ್ಕೋತೀನಿ ಕಣೆ ನಾನು. ನಾರಾಯಣಪಟ್ಟಣ ಜನ ಮಾತಾಡ್ಕೋಬೇಕು. ಮದುವೆ ಮಾಡಿದ್ರೆ ನರಸಿಂಹಮೂರ್ತಿ ಮಾಡ್ದ ಹಾಗೆ ಮಾಡಬೇಕು ಅಂತ. ಇವತ್ತು ನಲ್ಲಿಲಿ ನೀರು ಬರುತ್ತೆ, ತೊಟ್ಟಿ ಎಲ್ಲ ತೊಳೆದು ನೀರು ತಿರುಗಿಸ್ಬಿಟ್ಬಿಡು, ನೀರು ತುಂಬ್ಕೊಳ್ಳಿ. ಎಲ್ಲ ತಯಾರಾಗ್ಬೇಕು, ಬೇಕಾ? ನಾ ಬರ್ತೀನಿ. ಅಪ್ಪ ಹೇಳಿದ್ರಲ್ವೇನೆ ಹೇಗ್ ಮದ್ವೆ ಮಾಡ್ತೀನಿ ಅಂತ, ಮತ್ತಿನ್ನೇನು ಯೋಚನೆ ಮಾಡ್ತಿದ್ಯಾ? ಅಪ್ಪನಿಗೆ ನನ್ನ ಮದುವೆ ನೋಡೋ ಆಸೆ. ನನಗೆ ನಾನು ಮದುವೆ ಆಗಿ ಹೋದ್ಮೇಲೂ ಅಪ್ಪ ನೆಮ್ಮದಿಯಿಂದ ಇರಬೇಕು ಅನ್ನೋ ಆಸೆ. ಮಗಳು ಮದುವೆ ಅಂತ ಅಪ್ಪ ಎಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಬಿಡ್ತಾರೋ ಅಂತ ನನಗೆ ಚಿಂತೆ ಆಗಿದೆ. ಕಷ್ಟ ಅಂತ ಅನ್ಕೊಳ್ಳೋದ ಬೇಡ್ವೆ, ಸಂಭ್ರಮ ಅಂತ ಅನ್ಕೊಳ್ಳೋಣ. ಈಗ ಅಪ್ಪನೇ ನೋಡು, ನೀನ್ ಮದ್ವೆ ಮಾಡ್ಸೋ ಖುಷಿಲಿ ಅವ್ರು ಎಷ್ಟು ಸಂಭ್ರಮಿಸ್ತಿದ್ದಾರೆ ಅಂತ. ನಾನಂತೂ ಇನ್ನೂ ನಿನ್ ಮದ್ವೆಲಿ ಓಡಾಡ್ಬೇಕು, ಅಯ್ಯೋ ಡಾನ್ಸ್ ಮಾಡ್ಬೇಕು. ನನ್ ತುಂಬಾ ಕೆಲಸ ಇದೆ, ಬಾಯ್ ಬಾಯ್. ಏನು 4 ಗಂಟೆಗೆ ಬನ್ನಿ, ದುಡ್ಡು ರೆಡಿ ಇರುತ್ತೆ ಅಂತ ಅಷ್ಟು ಜಬರ್ದಸ್ತಾಗಿ ಹೇಳ್ತಿದ್ಯಲ್ಲ, ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಸದ್ಯಕ್ಕೆ ಆ ಬಿಸ್ನೆಸ್ ಮನ್ ಸುರೇಶ್ ಅವ್ರಿಗೆ ಹೇಳಿದ್ದೀನಿ, ಅವರೇ ಮನೆ ಬಾಗಿಲು ತಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಕೊಡ್ತಾರೆ? 1.5 ಲಕ್ಷ.